ಹಾಯ್ ಎಲ್ರಿಗೂ ನಮಸ್ಕಾರ. ಸಾನ್ವಿ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಸಬ್ಬಕ್ಕಿ ಒಂದು ಕಟ್ ತಗೊಂಡಿದ್ದೀನಿ. ಸಬ್ಬಕ್ಕಿಯಲ್ಲಿ ನಾವು ಬಸ್ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಈಗ ನಾನು ಇದನ್ನು ಒಂದು ಕಟ್ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಇದು ನಮಗೆ ಸಬ್ಬಕ್ಕಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಐರನ್ ಕಡಿಮೆ ಇರೋರು ಜಾಸ್ತಿ ಯೂಸ್ ಮಾಡ್ಬೋದು. ಇದನ್ನು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದರ ವಿಟಮಿನ್ ಎ ಕೂಡ ಇರುತ್ತೆ. ನೋಡಿ, ನಾನು ಬಸ್ಸಾರಿಗೆ ಆಲ್ರೆಡಿ ಅಲಸಂದಿ ಕಾಳು ತೊಗೊಂಡಿದ್ದೆ ಒಂದು ಸ್ಮಾಲ್ ಕಪ್ಪಲ್ಲಿ. ಅದನ್ನು 3 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಇದಕ್ಕೆ ಈಗ ಸೊಪ್ಪನ್ನ ಹಾಕಿ ಒಂದು ವಿಸಲ್ ಹಾಕಿಸ್ತೀನಿ. ಒಂದು ವಿಸಲ್ ಹಾಕ್ಸ್ಬಿಟ್ಟು ಆಮೇಲೆ ಬಗ್ಸ್ಕೊತೀನಿ ನೀರನ್ನ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡೋಣ. ಸೊ ಹಂಗೆ ಉಪ್ಪು ಆ್ಯಡ್ ಮಾಡಿ ನೋಡಿ, ಕಲ್ಲುಪ್ಪು ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಸಣ್ಣ ಉಪ್ಪು ಯೂಸ್ ಮಾಡ್ಬೋದು. ಈ ಸಾಂಬಾರು ನಾನು ಮಾಡೋ ಸಾಂಬಾರು ಒಂದು 4ರಿಂದ 5 ಜನ ತಿನ್ಬೋದು. ಅಷ್ಟು ಮಾಡ್ತಾಯಿದ್ದೀನಿ. ನೋಡಿ, ನಾನು ಬಸ್ಸಾಂಬಾರಿಗೆ ಇದು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಅದಕ್ಕೊಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಒಂದು ಟೊಮೊಟೊ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಕ್ತಾಯಿದ್ದೀನಿ. ಮೆಣಸು ಹಾಕಿದ್ದೀನಿ. ಹಾಗೆ ನೋಡಿ, ಹಾಗೆ ಇದು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಗೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಖಾರದ ಪೌಡ್ರ್ 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ತುಂಬ ಜಾಸ್ತಿ ಇದೆ. ನೀವು ಖಾರ ತಿನ್ನೋರಿದ್ದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಕಡಿಮೆನೇ, ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿ, ನಾನು ಒಂದು ವಿಸಲ್ ಹಾಕ್ಸ್ಕೊಂಡು ನೀರನ್ನ ಬಗ್ಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದರಲ್ಲಿ ಒಂದು ಸೌಟ್ ತಗೊಂಡು ರುಬ್ಬಕ್ಕೆ ಹಾಕೊಳ್ಳೋಣ. ಬರೀ ಬೇಳೆನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರು ಒಗ್ಗರಣೆಗೆ 2 ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಹಾಗೆ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಲಿ. ನೋಡಿ, ನಾವು ರುಬ್ಬಿರೋದನ್ನು ಮತ್ತು ಬಗ್ಸಿರೋ ನೀರನ್ನ 2 ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಹಾಕೋಣ. ಒಗ್ಗರಣೆಗೆ ಕಲರ್ ಚೇಂಜ್ ಆಗಿದೆ. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ಒಂದು 10 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಮೀಡಿಯಮಾಗಿ ಇಟ್ಟಿದ್ದೀನಿ ನೀರನ್ನು. ಇದು ಅನ್ನಗೆ ಮತ್ತು ಮುದ್ದೆಗೂ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೋಡಿ, ಪಲ್ಯಕ್ಕೆ ಒಗ್ಗರಣೆ ನಾನು 2 ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆನಿಯನ್ ಬ್ರೌನ್ ಕಲರ್ ಆದ ತಕ್ಷಣ ನಾವು ಪಲ್ಯನ ಬಗ್ಸಿಟ್ಕೊಂಡಿದ್ದಿಲ್ವಲ್ಲ, ಅದು ಬಸ್ಸಕ್ಕಿದ್ದು, ಅದನ್ನು ಹಾಕೋಣ. ನೋಡಿ, ಇವಾಗ ಹಾಕೋಣ ಸೊಪ್ಪನ್ನೆಲ್ಲ ಬಗ್ಸಿಟ್ಕೊಂಡದ್ದು. ನೋಡಿ, ಪಲ್ಯನೂ ರೆಡಿ. ನೀವು ಉಪ್ಪು ನೋಡ್ಕೊಂಡು ಇವಾಗ ಟೇಸ್ಟ್ ನೋಡಿ ಹಾಕಿ. ನಾನು ಇವಾಗ ಕರೆಕ್ಟಾಗಿದೆ, ಯಾಕಂದರೆ ನಾನು ಕಲ್ಲು ಉಪ್ಪು ಹಾಕಿದೆ. ಕರೆಕ್ಟಾಗಿ ಸರಿಯಾಗಿ ಉಪ್ಪು ಎಲ್ಲ ಕರೆಕ್ಟಾಗಿದೆ, ಖಾರ ಎಲ್ಲ. ನೋಡಿ, ಪಲ್ಯ ರೆಡಿ ಇದೆ. ಹಾಗೆ ಈ ಕಡೆ ನೋಡಿ, ಸಾಂಬಾರು ಕುದೀತಾ ಇದೆ. ಒಂದು 5 ನಿಮಿಷ ಕುದೀಲಿ, ಆಮೇಲೆ ಸಾಂಬಾರು ರೆಡಿ ಆಗುತ್ತೆ. ಬಸ್ಸಾಂಬಾರು ರೆಡಿ ಇದೆ. ನೋಡಿ, ಸ್ಮೆಲ್ ಬರ್ತಾಯಿದೆ. ಎಷ್ಟು ಚೆನ್ನಾಗಿದೆಯೋ ಅದು ಫೀಲ್ ಆಗೋವ್ರಿಗೆ ಗೊತ್ತಾಗುತ್ತೆ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಾಂಬಾರು ರೆಡಿ. ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಪಲ್ಯಗೆ ಚಪಾತಿ ಹಾಕಿದ್ದೀನಿ. ಚಪಾತಿಯಲ್ಲಿ ನಾನು ಸಬ್ಬಕ್ಕಿನ ಆ್ಯಡ್ ಮಾಡಿ ಸ್ವಲ್ಪ ಈ ಲೀಫು ನೋಡಿ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಪಲ್ಯ. ಬಿಸಿ ಬಿಸಿ ರೈಸ್, ಹಾಗೆ ಸಾಂಬಾರು, ಪಲ್ಯ, ಬಿಸಿ ಬಿಸಿ ರೈಸ್ ಮತ್ತು ಚಪಾತಿಗೆ ಸರ್ವ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಬಸ್ಸಾಂಬಾರು ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.